ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶಿವಲಕ್ಷ್ಮಿ ಶ್ರೀಲಾಗ್ಸ್. ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿಯಲ್ಲಿ ನಾನು ಮಕ್ಕಳಿಗೆ ಒಂದೊಳ್ಳೆ ಹೆಲ್ದಿ ರೆಸಿಪಿ ತೋರಿಸ್ತಾ ಇದ್ದೀನಿ, ಲಂಚ್ ಬಾಕ್ಸ್ ರೆಸಿಪಿ. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ. ಹೆಲ್ದಿಯಾಗಿರಬೇಕು, ಮಕ್ಕಳಿಗೂ ಕೂಡ ಇಷ್ಟ ಆಗಬೇಕು ಅಂದರೆ ವಾರದಲ್ಲಿ ಒಮ್ಮೆ ಆದರೂ ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿಕೊಡಿ ಅಂತ ಹೇಳ್ತೀನಿ. ಅಷ್ಟು ಸುಲಭವಾಗಿರುತ್ತೆ ಮತ್ತು ಟೇಸ್ಟಿಗೂ ಕೂಡ ಇರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಹೆಸರು ಕಾಳನ್ನು ಮೊದಲಿಗೆ ನಾವು ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿವಿ ಅಂದರೆ 10 ರಿಂದ 15 ನಿಮಿಷದೊಳಗೆ ಮಾಡ್ಕೋಬೋದು. ಮೊದಲಿಗೆ ಇಲ್ಲಿ 1 ಕಪ್ ಆಗೋಷ್ಟು ಹೆಸರುಬೇಳೆಯನ್ನು ತೊಳ್ಕೊಂಡು ವಾಶ್ ಮಾಡಿ ಓವರ್ ನೈಟ್ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ರುಬ್ಕೋಬೇಕಾಗುತ್ತೆ. ತರಿಯಾಗಿ ರುಬ್ಕೋಬೇಕು. ನೋಡಿ ಈ ರೀತಿಯಾಗಿ ಇದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇದನ್ನು ಒಂದು ಬೌಲಿಗೆ ಎತ್ತಿ ಇಟ್ಕೊಳ್ಳೋಣ. ಇಲ್ಲಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಸಿಪ್ಪೆಯನ್ನು ತೆಗೆದು ತುರಿದಿಟ್ಕೊಂಡಿರುವಂಥ ಸೌತೆಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟು, 1 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಹಸಿಮೆಣಸಿಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ಮು, 1 ಆಲೂಗಡ್ಡೆನ ಬೇಯಿಸಿ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ತುರಿದಿಟ್ಕೋಬೇಕು, ಗಂಟು ಇಲ್ದಂಗೆ. ನೆಕ್ಸ್ಟ್ ಇಲ್ಲಿ 1 ಸ್ಪೂನ್ ಆಗೋಷ್ಟು ಎಳ್ಳು, 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೂ 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಬೇಸನನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಖಾರಕ್ಕೆ ಅನುಗುಣವಾಗಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಈ ರೀತಿಯಾಗಿ ಕಾಲ್ಸ್ಕೋಬೇಕಾಗುತ್ತೆ. ಮಕ್ಕಳಿಗೆ ವಾರದಲ್ಲಿ ಒಮ್ಮೆ ಆದರೂ ಈ ರೀತಿಯಾಗಿ ಹೆಲ್ದಿಯಾಗಿರಬೇಕು, ಅವರಿಗೂ ಕೂಡ ಇಷ್ಟ ಆಗಬೇಕಂದ್ರೆ ಈ ರೀತಿಯಾಗಿ ಯುನಿಕ್ಕಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ದೊಡ್ಡವರಿಗಾದರೆ ಒಂದು ಸ್ವಲ್ಪ ಅಗಲವಾಗಿ ಟಿಕ್ಕಿ ಚಪಾತಿ ಥರ ಮಾಡಿಕೊಡ್ಬೋದು. ಮಕ್ಕಳಿಗಾದರೆ ಟಿಕ್ಕಿ ಥರ ಚಿಕ್ಕದಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇದನ್ನು ಹಾಗೇನೂ ಕೂಡ ತಿನ್ಕೋಬೋದು, ಇಲ್ಲ ಸಾಸ್ ಜೊತೆಗೆ, ಮೊಸರು ಜೊತೆಗೆ, ಚಟ್ನಿ ಜೊತೆನೂ ತಿನ್ಕೋಬೋದು. ಟೊಮೆಟೊ ಚಟ್ನಿ, ಈರುಳ್ಳಿ ಚಟ್ನಿ ಜೊತೆನೂ ಸರ್ವ್ ಮಾಡ್ಕೋಬೋದು. ನೋಡಿ ಇವಾಗ ಹಂಚು ಕೂಡ ಕಾಯಕ್ಕಿಟ್ಟಿದ್ದೀನಿ, ಹಂಚು ಕೂಡ ಬಿಸಿ ಆಗ್ತಾಯಿದೆ. ನೀವು ಇದನ್ನು ತುಪ್ಪದಲ್ಲಾದರೂ ಮಾಡ್ಕೋಬೋದು, ಇಲ್ಲ ಎಣ್ಣೆ ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಮಕ್ಳಿಗೆ ಕೊಡೋದ್ರಿಂದ ತುಪ್ಪ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕೈಯಲ್ಲಿ ಈ ರೀತಿಯ ಗುಂಡೆಗಳ ಥರ ತಗೊಂಡು ಸಣ್ಣದಾಗಿ ತಟ್ಕೊಂಡ್ರೆ ಹೆಸರು ಕಾಳಿನಿಂದ ಮಾಡಿದಂಥ ಟಿಕ್ಕಿ ರೆಸಿಪಿ ರೆಡಿ ಆಗುತ್ತೆ. ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು 2 ಕಡೆನೂ ರೋಸ್ಟ್ ಮಾಡ್ಕೋಬೇಕು. ದೊಡ್ಡರಿಗೆ ಮಾಡಿಕೊಡ್ತೀವಂದರೆ ಸ್ವಲ್ಪ ಅಗಲವಾಗಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು 2 ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಹೆಲ್ದಿಯಾಗಿರಬೇಕು, ಮಕ್ಕಳಿಗೆ ಇಷ್ಟ ಆಗಬೇಕು ಅಂತ ಅಂದರೆ ಈ ರೀತಿಯಾಗಿ ಮಾಡಿಕೊಟ್ರೆ ಎಲ್ಲ ಮಕ್ಕಳು ತಿಂತಾರೆ. ತಿನ್ನಲ್ಲ ಅಂದವರು ಸಹಿತ ತಿಂತಾರೆ. ನೋಡಿ ಇವಾಗ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಒಂದು ಕಡೆ ರೋಸ್ಟ್ ಆಗಿದೆ, ಇನ್ನೊಂದು ಕಡೆ ರೋಸ್ಟ್ ಆಗಕ್ಕೆ ಬಿಟ್ಟಿದ್ದೀನಿ. ಡೈಲಿ ಏನಪ್ಪ ಮಾಡಿಕೊಡೋದು ಲಂಚ್ ಬಾಕ್ಸಿಗೆ ಅನ್ಬೇಕಾರೆ ಈ ರೀತಿಯಾಗಿ ಮಾಡಿಕೊಡಿ, ಹೆಲ್ದಿಯಾಗಿ ಕೂಡ ಇರುತ್ತೆ. ನೋಡಿ ರೋಸ್ಟ್ ಆಗಿದೆ. ಇವಾಗ ಇದನ್ನು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಅದೇ ರೀತಿ ಟೇಸ್ಟು ಮಾತ್ರ ಸೂಪರಾಗಿರುತ್ತೆ. ಇದು ರೆಡಿಯಾಗಿದೆ, ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಮಿಕ್ಕಿದ ಎಲ್ಲ ಟಿಕ್ಕಿಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗೆ ಮಾಡಿದ್ದೀನಿ. ಇದನ್ನು ಅಷ್ಟೇ ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು 2 ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಯೂನಿಕ್ಕಾಗಿ ಕಾಣಬೇಕಂದ್ರೆ ಮಕ್ಕಳಿಗೆ ಇಷ್ಟ ಆಗೋಂಥ ರೀತಿಯಾಗಿ ಮಾಡಿಕೊಟ್ರೆ ಅವ್ರು ಖಂಡಿತ ತಿಂತಾರೆ. ನೋಡಿ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಹೆಸ್ರು ಕಾಳಿನಿಂದ ಆದಷ್ಟು ರೆಸಿಪಿ ಮಾಡಿಕೊಡ್ರಿ, ಯಾಕಂದರೆ ಹೆಸ್ರು ಕಾಳು ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ಬೋದು. ಹೆಸ್ರು ಕಾಳು ದೋಸೆ ಆಗಿರ್ಬೋದು, ಹೆಸ್ರು ಕಾಳಿನಿಂದ ಮಾಡಿದ ಬಜ್ಜಿ ಆಗಿರ್ಬೋದು, ಹೆಸ್ರು ಕಾಳಿಂದ ಸಾಂಬಾರು, ಪಲ್ಯ, ಇದೇ ರೀತಿಯಾಗಿ ಇನ್ನೂ ಅನೇಕ ರೆಸಿಪಿಗಳು ಇದ್ದಾವೆ. ಅವನು ಕೂಡ ಡೈಲಿ ಒಂದೊಂದು ಹೆಲ್ದಿಯಾಗಿ ಮಾಡಿಕೊಟ್ರೆ ಖಂಡಿತ ಮಕ್ಕಳು ತಿಂತಾರೆ ಅಂತ ಹೇಳ್ಬೋದು. ಮಕ್ಕಳಿಗೂ ಕೂಡ ಹೆಲ್ದಿಯಾಗಿರ್ತಾರೆ. ನೋಡಿ ಇವಾಗ ಒಂದು ಕಡೆ ರೋಸ್ಟ್ ಆಗಿದೆ, ಇನ್ನೊಂದು ಕಡೆ ರೋಸ್ಟ್ ಆಗಕ್ಕೆ ಬಿಟ್ಟಿದ್ದೀನಿ. ನೋಡಿ ಇವಾಗ ಇದು ರೆಡಿ ಆಗಿದೆ, ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ನಾನು ಸಾಸ್ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಚಟ್ನಿ, ಮೊಸರು ಇಲ್ಲ ಹಾಗೇನೋ ತುಪ್ಪದ ಜೊತೆನೂ ಸರ್ವ್ ಮಾಡ್ಕೊಂಡು ತಿನ್ಬೋದು. ಬನ್ನಿ ಇವಾಗ ಇದನ್ನು ಕೂಡ ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ನೋಡಿ ಇವಾಗ ರೆಡಿಯಾಗಿದೆ, ಪ್ಲೇಟಿಗೆ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಹೆಸರು ಕಾಳಿನಿಂದ ಮಾಡಿದಂಥ ಟಿಕ್ಕಿ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಸಾಸ್ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡೋದಕ್ಕೂ ಸೂಪರಾಗಿ ಕಾಣಿಸ್ತಾ ಇದೆ, ತಿನ್ನೋದಕ್ಕೂ ಸೂಪರಾಗಿರುತ್ತೆ.
ಖಂಡಿತ ವಾರದಲ್ಲಿ ಒಮ್ಮೆ ಆದರೂ ಟ್ರೈ ಮಾಡಿಕೊಡಿ. ದೊಡ್ಡವರು ತಿನ್ಬೋದು, ಚಿಕ್ಕವರಿಗೂ ಕೊಡ್ಬೋದು. ಇಲ್ಲ ಸಂಜೆ ಟೈಮ್, ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೀತಿಯಾಗೂ ಕೂಡ ಕೊಡ್ಬೋದು. ಸ್ಕೂಲಿಂದ ಬಂದಂಥ ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿಯಾಗಿ ಮಾಡಿ ಕೊಡ್ಬೋದು. ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಬನ್ನಿ ಇವಾಗ ನಾನು ಕೂಡ ಟೇಸ್ಟ್ ಮಾಡಿ ಹೇಳ್ತೀನಿ. ಮೇಲ್ಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೋಡಿ ಕಟ್ ಮಾಡಿದರೆ ಯಾವ ರೀತಿ ಕಟ್ ಆಗ್ತಾ ಇದೆ ಅಂತ. ಸಾಸ್ ಜೊತೆಗೆ ತಿಂತಾ ಇದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಟಿಕ್ಕಿಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದ್ರ ಬೇಸನ್ ಬದಲಿ ನೀವು ರಾಗಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು, ಇಲ್ಲ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಜೋಳದ ಹಿಟ್ಟು ಕೂಡ ಯೂಸ್ ಮಾಡಿಕೊಂಡು ಇದೇ ರೀತಿಯಾಗಿ ಟಿಕ್ಕಿಗಳನ್ನ ರೆಡಿ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ರೆಸಿಪಿ. ಇಷ್ಟ ಆಯ್ತರೆ ಲೈಕ್ ಕೊಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.